ಅನಿಲ ಅವ್ರ ಅಪ್ಪನ ಸಹಿ ತಗೊಂಡಾಗಿದೆ. ಅವನು ಕೆಲವು ಷರತ್ತುಗಳು. ನೀವು ಆಚೆ ಹೋಗಬೇಕು ಮತ್ತು ಅವನಿಗೆ ಆಡಳಿತದ ಜವಾಬ್ದಾರಿ ಕೊಡಬೇಕು. ಅದಾಗದೆ ಪತ್ರ ಕೈ ಸೇರೋಲ್ಲ. ಬಲವಂತಕ್ಕೆ ಅವ್ರನ್ನ ಆಚೆ ಕಳಿಸೋದೇ ಆದರೆ ಅದು ಬೇರೆ. ಅವರು ನ್ಯಾಯಾಲಯದ ಮೆಟ್ಲ ಹತ್ತುತ್ತಾರೆ. ಮತ್ತೆ ಖರ್ಚಿಂದೇ ಬಾಪ್ತು. ಇದೇ ಕೃತ್ಯ ವಿಶ್ವಾಸನ ಜವಾಬ್ದಾರಿ ಅಂತಾಗಿದ್ರೆ ಖಂಡಿತ ಸಂಸ್ಥೆಯಿಂದಲೇ ಪರಿಹಾರ ಕೊಟ್ಟು ಮುಚ್ಚಾಕ್ತಿದ್ವಿ ಅಲ್ವಾ? ಈಗ ಆಗಬೇಕಾಗಿರೋದು ಇಷ್ಟೇ. ಸಂಸ್ಥೆ ದೃಷ್ಟಿಲಿ ವಿಶ್ವಾಸ ಬೇರೆ ಅಲ್ಲ, ವೆಂಕಟೇಶ ಅನಿಲ ಬೇರೆ ಅಲ್ಲ. ನಂಬಿಕೆ ಹುಟ್ಟುತ್ತೆ, ಅಂಟ್ಕೊಳ್ತಾರೆ, ಕೆಲಸ ಸಲೀಸು. ಸಂಸ್ಥೆ ದೃಷ್ಟಿಲಲ್ಲ, ಸುನಂದಮ್ಮನವ್ರ ದೃಷ್ಟಿನಲ್ಲಿ ವಿಶ್ವಾಸ ಬೇರೆ ಅಲ್ಲ, ಅನಿಲ ವೆಂಕಟೇಶ ಬೇರೆ ಅಲ್ಲ ಅಂತ ಆಗಬೇಕು. ಸಂಸ್ಥೆಯಿಂದ ಹಣ ಹೋಗಬಾರ್ದು, ನಾನು ಶತ್ರು ಆಗಬಾರ್ದು. ಸರಿ, ನನಗೆ ಮಗ, ಮೈದನ, ಅವನ ಮಗ ಎಲ್ಲ ಒಂದೇ. ನನಗೆ ಸಂಸ್ಥೆ ಅಲ್ವಾ? ನನ್ನ ಗಂಡ, ಅವನ ರಕ್ತ, ಆ ಸಂಸಾರದ ಭಾಗ ನಾನು. ಅದರ ಆಗು ಹೋಗುಗಳು, ಮಾನ ಅವಮಾನಗಳು, ಅದರ ಕಾಳಜಿ ನನಗೆ. ಅದರ ಪರ ನಾನು ಹೋರಾಡೋದು ಸ್ವಾಭಾವಿಕ. ಸಂಸ್ಥೆಯ ಮೇಲಿನ ಹಕ್ಕು ನಿಮ್ಮ ಸಂಸಾರದ ಮಾತ್ರವಲ್ಲ, ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕೆಲಸಗಾರನ ಹಕ್ಕು ಆಗಿದೆ. ಒಂದು ಮನೆಯವರ ಒಂದು ಸಂಸಾರದ ಲಂಪಟತನಕ್ಕೆ ಸಂಸ್ಥೆಯ ಲಾಭನ ಪೋಲು ಮಾಡೋದು ಸರಿಯಲ್ಲ. ಅವರ ಪರ ನಿಲ್ಲೋದು ನನ್ನ ಧರ್ಮವಾಗತ್ತೆ, ವಿರುದ್ಧ ಬಡದಾಡೋದು ನನ್ನ ಧರ್ಮವೂ ಆಗುತ್ತೆ. ಅದ್ಭುತ. ತಾನು, ತನ್ನ ಮಕ್ಕಳು, ಬಂಧು ಬಾಂಧವರ ವ್ಯಾಮೋಹದಲ್ಲಿ ಸಂಸ್ಥೆಯ ಒಡೆತನದ ಜವಾಬ್ದಾರಿ ಹೊತ್ತಿರೋ ಹೆಂಗಸು ಕುರುವಾಗಿ ಸಂಸ್ಥೆಯ ಕ್ಷೇಮವನ್ನ ಬದಿಗಿಟ್ಟು ಅವರ ಕ್ಷೇಮಕ್ಕೆ, ಅವರ ಅಭಿವೃದ್ಧಿಗೆ ಮುಂದಾಗ್ತಾಳೆ. ಕುರುವಂಶದ ಏಳಿಗೆಗೆ ನಿಲ್ತಾಳೆ. ನಿಸ್ಪೃಹವಾಗಿ ಸಂಸ್ಥೆ ಶುರುವಾದಾಗ್ಲಿಂದ ದುಡಿದ ಒಬ್ಬ ಸಣ್ಣ ಕಾರ್ಕುನ ಸ್ವಂತ ಬದುಕಿನ ವ್ಯಾಮೋಹಗಳನ್ನು ಬದಿಗಿಟ್ಟು ವೈಯಕ್ತಿಕ ಸ್ತರದಲ್ಲಿ ಗಂಡಾಂತರ ಅನಿಸಿದ್ರು ಜೀವದ ಹಂಗಿಲ್ಲದೆ, ವಯಸ್ಸು ಅದರ ಪರಿವೇ ಇಲ್ಲದೆ ಸೆಟೆದು ನಿಂತು ಸಂಸ್ಥೆಗಾಗೋ ಅನ್ಯಾಯವನ್ನು ತಡೀತಾನೆ, ಧರ್ಮ ಸಂಸ್ಥಾಪನೆಗೆ ಹೆಗಲು ಕೊಡ್ತಾನೆ. ಕಾಲಕ್ರಮೇಣ ಸಂಸ್ಥೆಯ ಒಡೆತಿತನ ತಪ್ಪನರಿತು ಕೆಲಸಗಾರನ ಕ್ಷಮೆ ಯಾಚಿಸಿ ಸಂಸ್ಥೆನ ಕಾಲವೂ ಉಳಿಸ್ತಾರೆ. ಕಲ್ಪನೆನೇ ಅದ್ಭುತವಾಗಿದೆ. 3 ತಲೆಮಾರಿಗೆ ಕತೆ ಕತೆಯಾಗಿ ಹೇಳ್ಬೋದು. ಪಾತ್ರ ಆಗ್ತೀರಾ? ಅಂದ್ರೆ ಹಣ ಕೊಟ್ಟು ಮುಗಿಸಿ ಅಂತ ನಾನು ಅಧಿಕಾರ ಚಲಾಯಿಸ್ತೀನಿ. ಸಂಸ್ಥೆ ಮುಖ್ಯ, ವ್ಯಕ್ತಿ ಅಲ್ಲ. ನೀವು ಹಠ ಹಿಡಿರಿ. ಅಪ್ಪ ಮಗ ಕೆಂಡ ಉಗುಳ್ತಾರೆ. ನಾನಿದ್ದೀನಲ್ಲ. ಬದುಕಿನಲ್ಲಿ ಹಣ್ಣಾಗಿದ್ದೀನಿ ತಾಯಿ. ಮುಗೀತು ಮನೆಯದು ಅಂದ್ಕೊಂಡಿದ್ದೆ, ಮುಗಿದ ಕಾಣೆ. ಕಣ್ಮರಿಯಾಗಿ ಬದುಕಿ ಕಾಲ ಬಂದಾಗ ಉದುರಿ ಚರಿತ್ರೆಯಲ್ಲಿ ಮರೆಯಾಗ್ತೀನಿ. ಮರೆತಾಗಿದೆ? ಇಲ್ಲ, ನೆನಪಿನಲ್ಲಿದೆ. ಏನು? ಜಗಳ ಆಡಿ ಕೆಲಸ ಬಿಡ್ತೀನಿ ಅಂದಿದ್ದೆ. ಇದೊಂದು ಅವಕಾಶ. ನಂತರ ನೀವು ಮರೆತರೆ? ಇಲ್ಲಪ್ಪ. ವರ್ಷಕ್ಕೆ 3 ರಿಂದ 5 ಕೋಟಿ ರೂಪಾಯಿ ಲಂಚ ಅಂತ ಹಂಚಿದ್ದು ದಾಖಲೆ ಇಲ್ಲ. ಸುದ್ದಿ ಮಾಡಿ ಅಪರಾಧ ನಿಮ್ಮ ಕುತ್ತಿಗೆ ಕಟ್ಟಿ ನೇತು ಹಾಕ್ಬೋದು. ಅದು ಮಾತ್ರ ಅಲ್ಲ, 10 ಲಕ್ಷ ಕೊಡಿಸ್ತೀನಿ. ಮರ್ತಿಲ್ಲ, ಮತ್ತೆ ಕೆಲಸಕ್ಕೂ ಕರಿತೀನಿ. ಹೆಣ್ಣು ತಾಯಿ ಗೋವಿಂದರಾಯರೇ, ಎದೆ ಹಾಲು ಇಂಗಿದೆ ಅನ್ಬೋದು, ಉಪವಾಸ ಕೆಡಬಹುದು. ವಿಷ ಕೊಡ್ತಾಳಾ?
ಚರಿತ್ರೆಲೇ ಇಲ್ಲ ಗೋವಿಂದರಾಯ್ರೆ. ಮಕ್ಕಳು ವಯಸ್ಸಿಗೆ ಬಂದಾಯಿತು. ವಿವರಿಸಿದ್ರೆ ಅರ್ಥವಾಗತ್ತೆ. ಬದುಕಿನ ರೀತಿ ಬೇರೆ, ಮನಸ್ಥಿತಿ ಬೇರೆ. ನೀವು ಚಿಕ್ಕವರು ಅಂತ ನಾನು ಹೊಂದ್ಕೊಂಡಿದ್ದೆ, ಬೆಳೆದಾಗಿದೆ. ಈಗ ಅವಶ್ಯಕತೆ ಇಲ್ಲ. ಸ್ವಾತಂತ್ರ್ಯ ಘೋಷಿಸ್ತೀನಿ ಅಂದರೆ ತಲೆ ಆಡಿಸತ್ವೆ. ತಂದೆ ತಾಯಿ ಅಧಿಕಾರದಲ್ಲಿದ್ದೆ. ಆರ್ಥಿಕವಾಗಿ ಸ್ವಾವಲಂಬನೆ ಇರಲಿಲ್ಲ, ಸ್ವಾತಂತ್ರ್ಯವಿರಲಿಲ್ಲ. ಅವರು ತೋರಿಸಿದ ಗಂಡಿಗೆ ಕುತ್ತಿಗೆ ನೀಡದೆ ವ್ಯವಧಾನವಿರಲಿಲ್ಲ. ಈಗ ಅಧಿಕಾರಿಯಾಗಿದ್ದೀನಿ, ವೃತ್ತಿಲಿ ಬೆಳೆದಿದ್ದೀನಿ. ಇನ್ನು 6 ತಿಂಗಳು ಪ್ರಮೋಷನ್ ಬರುತ್ತೆ, ಮಕ್ಕಳು ಸೆಟ್ಲಾಗ್ತಾರೆ. ಪುರುಸೊತ್ತಾಗಿ ಕೆರಿಯರ್ ರೂಢಿಸ್ಕೊಂಡು ಅಸ್ತಿತ್ವ ಬೆಳೆಸ್ಕೋಬಹುದು. ಈ ಪರಿಸ್ಥಿತಿಯಲ್ಲಿ ವಯಸ್ಸಾದ ಅಷ್ಟೇನು ಪ್ರಯೋಜನವಿಲ್ಲದ ಗಂಡ ಹೊರೆ ಅಲ್ವಾ? ಬರಬಾರದ ಕಾಯಿಲೆ ಬಂದು ಮತ್ತಷ್ಟು ಖರ್ಚಿಗೆ ದಾರಿಯಾದರೆ ಎಷ್ಟು ಬೇಗ ಇಳಿಸ್ಕೊಂಡ್ರೆ ಅಷ್ಟು ಒಳ್ಳೆಯದು. ಹಾಗೆ ಯೋಚಿಸಿದ್ರೆ ತಪ್ಪಿಲ್ಲ. ಭಗವಂತನ ನಿತ್ಯ ಬೆಳಿಗ್ಗೆ ಎದ್ದು ಕೈ ಮುಗಿದು ಕಣ್ಣು ಮುಚ್ಚಿ ಕೇಳ್ಕೊತೀನಿ, ಸಾಕು ಆಯಸ್ಸು, ಕರೆಸ್ಕೋ ಬೇಗ, ಎಲ್ರಿಗೂ ಬಿಡುಗಡೆ ಅಂತ. ಸರಿ, ಮತ್ತೆ ಬಾಯಿಗೆ ತುಳಸಿ ದಳ ಹಾಕ್ಕೊಂಡು ಕಾಯೋದಪ್ಪ. ಕಾಶಿಯಿಂದ ತಂದದ್ದು ಚೊಂಬಿದೆ. ಮೀಸೆಗಡ್ಡ ಚಿಗುರಿದ ಮಗ ಮುಂಜಿಯಾಗಿ ಕಾಯ್ತಾ ಇದ್ದಾನೆ. ಮತ್ತೆ ಮಗಳನ್ನೇನು ಕೇಳೋದು? ಅಮ್ಮನಿಗೆ ಹೇಳು, ಅಪ್ರಯೋಜಕ ಅಂತ ಅಲಕ್ಷ್ಯ ಬೇಡ, ಬದುಕೋ ಆಸೆ ಇದೆ, ಖರ್ಚು ಮಾಡಿ ಉಳಿಸ್ಕೊಳ್ಳಿ. ಕರಗಿದ್ರೆ ಅವಳು ಕರಗಬೇಕು, ಕೇಳಿದೆ. ಮಗಳ ಮನಸ್ಸಿನಲ್ಲಿ ಆ ಭಾವ ಬರಬೇಕು. ಅಮ್ಮಂಗೆ ಹೃದಯ ಇಲ್ಲ, ಸ್ವಂತ ಗಂಡ ಅಲಕ್ಷ್ಯ. ಹಣದ ಚಿಂತೆಯಲ್ಲಿ ಚಿತೆ ಏರಿಸ್ಬಿಡ್ತಾಳೆ ಅವನನ್ನು. ತನ್ನನ್ನು ತಾನು ಅಡ ಇಟ್ಕೊಂಡು ನಿನಗೆ ನಾನು ಬೇಕು ಅನ್ನೋದಾದರೆ ಅಪ್ಪನ್ನ ಉಳಿಸ್ಕೊ ಅನ್ನಬೇಕು ಅವಳು. ಯಾಕೆ? ನಿಮ್ಮ ಹೆಂಡತಿ ನಾನು, ನೇರವಾಗಿ ಕೇಳ್ಬೋದಾಗಿತ್ತಲ್ಲ. ನಂಬಿಕೆ ಇರಲಿಲ್ಲ. ಯಾಕೆ? ಇಂಥದ್ದೇ ಕಾರಣ ಅಂತ ಹೇಗೆ ಹೇಳಿ? ಕ್ರಿಯೆ ಪ್ರತಿಕ್ರಿಯೆಗಳ ಮೇಲೆ ಸಂಬಂಧದ ನಂಬಿಕೆ ಅಪನಂಬಿಕೆಗಳು. ನೀನಾಗೆ ಮುತುವರ್ಜಿ ತಗೊಳ್ತೀಯ ಅನ್ನೋ ನಂಬಿಕೆ ಇರಲಿಲ್ಲ. ಅದು ಅರ್ಥವಾಯಿತು. ಕಾರಣ? ಈ ಅನಿಸಿಕೆಗೆ ಕಾರಣ ನನ್ನ ಯಾವ ಕ್ರಿಯೆ ಸಂಬಂಧಕ್ಕೆ ಅಪನಂಬಿಕೆಯ ಕಿಲುಬು ಹಿಡಿಸಿದೆ? ಕಟ್ಟಿಕೊಂಡ ಗಂಡ ದೇವರು ಅನ್ನೋ ಕಲ್ಪನೆ ಇದ್ದ ಮನೆ, ಆ ಪರಿಸರದಿಂದ ಬಂದೋಳು ನಾನು. ಬದುಕಿನುದ್ದಕ್ಕೂ ನಿಮ್ಮ ಅವಶ್ಯಕತೆಗೀಡಾಗಿದ್ದು ನನ್ನ ಅವಶ್ಯಕತೆನ ಪ್ರದರ್ಶಿಸಿದೋಳಲ್ಲ. ಪ್ರತಿ ತಿಂಗಳು ದುಡಿದ ಸಂಬಳದ ಲೆಕ್ಕ ಒಪ್ಸಿದ್ದಿದೆ. ಮಕ್ಕಳಿಗೆ ಅಂತ ಅಂಗಡಿಗೆ ಹೋದ ದಿನವೆಲ್ಲ ನಿಮಗೂ ತಂದಿದ್ದೀನಿ. ಸುಳ್ಳ? ನನಗಿಂಥದ್ದು ಬೇಕು ಅನ್ನಿಸ್ದಾಗಲೆಲ್ಲ ಸಂಬಳ ನನ್ನದೇ ಆದರೂ ಮನೆ ಯಜಮಾನ ನಿಮ್ಮ ಅಪ್ಪಣೆ ಕೇಳಿದ್ದೀನಿ. ಎಲ್ಲಿ ಬಂತು ಅನುಮಾನ? ಹೊರಡಬೇಡಿ. ಹಸಿವು ನನಗೆ. ಉತ್ತರ ಬೇಕು. ಅವಶ್ಯಕತೆ ಇಲ್ಲ. ನನಗಿದೆ. ನಂಬದ ಗಂಡನ್ನ ಸಾಕೋದು ಕರ್ಮ. ಸವಸೋ ಅವಶ್ಯಕತೆ ಇಲ್ಲ. ಇಷ್ಟು ದಿನದ ಬದುಕಲ್ಲಿ ನೀವು ಅಪ್ರಯೋಜಕ,
ಹೊರೆ ಅಂತ ಯಾವತ್ತೂ ಅನಿಸಿರಲಿಲ್ಲ. ಹಾಗೆ ಬದುಕಿದ್ದು ಅಪನಂಬಿಕೆ ಕಾಡಿದ್ದೆ ಆದರೆ ಆ ಭಾವವೇ ನಿಜವಾಗಲಿ. ಮಕ್ಕಳನ್ನ ಕೂಡಿಸ್ಕೊಂಡು ಮಾತಾಡ್ತೀನಿ. ನಿಮ್ಮ ಪಾಡು ನಿಮಗೆ, ನನ್ನದು ನನಗೆ. ನೇರವಾಗಿ ನಿನ್ನನ್ನು ಕೇಳೋ ಧೈರ್ಯ ಬರಲಿಲ್ಲ ನನಗೆ. ಯಾಕೆ? ನಾನು ಬದುಕಿದ ರೀತಿ, ನಿನ್ನನ್ನು ನಡೆಸ್ಕೊಂಡ ರೀತಿಗೆ ನೀನು ಆಸರಿಯಾಗಿ ನಿಲ್ತೀಯ ಅನ್ನಿಸ್ಲಿಲ್ಲ. ಅಂದರೆ ನನ್ನ ಜಾಗದಲ್ಲಿ ನೀನಿದ್ದು ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಪ್ರತಿಕ್ರಿಯೆ ಹೇಗಿರುತ್ತೆ ಊಹಿಸ್ದೆ. ಮಗಳನ್ನ ಸಂಧಾನಕ್ಕೆ ಕಳಿಸ್ದೆ. ತಪ್ಪು ನಿನ್ನ ಮೇಲಿಲ್ಲ, ನನ್ನ ಮೇಲೇ. ನಂಬಿಕೆ ಹೋದದ್ದು ನಿನ್ನ ಪ್ರತಿಕ್ರಿಯೆಗಳಿಂದಲ್ಲ, ನನ್ನ ಕ್ರಿಯೆಗಳಿಂದ. ಸಾವಿನ ಭಯವಿಲ್ಲ, ಆದರೆ ಬದುಕಿನ ಆಸೆ ಸತ್ತಿಲ್ಲ. ಕೇಳಬೇಕು ಅನ್ನಿಸ್ತು, ಕೇಳಿದ್ದೀನಿ. ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ದು. ಅಲ್ಲೊಂದು ಇಲ್ಲೊಂದು ತಲೆ ಕೂದಲು ಬೆಳ್ಳಗಾಗಿದೆ. ಬಣ್ಣ ಹಚ್ಚೋ ಆಸೆ ಇದೆ. ಹಾಗಿದ್ದು ಉಳಿಸ್ಕೊಂಡಿದ್ದೀನಿ. ಅಂತರ ಅಷ್ಟು ಅನ್ನಿಸ್ದೇ ಇರಲಿ. ವಯಸ್ಸು ಕಳೆದಿಲ್ಲ, ಬಣ್ಣಗಳ ಆಸೆ ಇದೆ. ಬಲವಂತವಾಗಿ ಅಲಂಕಾರ ಕಮ್ಮಿ ಇಡ್ತೀನಿ. ಪ್ರಪಂಚಕ್ಕೆ ಅನ್ನಿಸದೇ ಇರಲಿ, ವಯಸ್ಸಿನ ಅಂತರ ಹೆಚ್ಚು. ಮಾನಸಿಕವಾಗಿ ಕೀಳರಿಮೆ ಕಾಡದೇ ಇರಲಿ ಅಂತ ನನ್ನನ್ನು ನಾನು ದಂಡಿಸ್ಕೋತೀನಿ. ನೀವು ಮಗಳನ್ನು ಕೇಳ್ತೀರಿ. ನೇರ ಒಂದು ಮಾತು ನನ್ನನ್ನು ಕೇಳಿದ್ದಿದ್ರೆ ಮನಸ್ಸು ತುಂಬಿರೋದು, ಹೃದಯ ರೆಕ್ಕೆ ಕಟ್ಕೊಂಡು ಹಾರಾಡಿರೋದು. ಉಸಿರು ಕಟ್ಟಿಯಾದರೂ ಉಳಿಸ್ಕೋತೀನಿ. ಭಾವದಲ್ಲಿ ಕುಣಿದಾಡಿರ್ತಿದ್ದೆ. ಮಗಳನ್ನ ಕೇಳಿದ್ರಿ. ತಪ್ಪು ಕಲ್ಪನೆ, ಕ್ಷಮಿಸು ಬಿಡು. ತಪ್ಪು ಕಲ್ಪನೆ ಅಲ್ಲ, ಗೊತ್ತಿದ್ದೇ ಮಾಡಿದ್ದು. ಬೇಡೋ ಪರಿಸ್ಥಿತಿ ಬಂದರೂ ಗಂಡ ಹೆಂಡತಿ ಎದುರು ಅಂಗಲಾಚಬಾರ್ದು. ಅವಳನ್ನು ಸಣ್ಣವಳಾಗಿ ಮಾಡಿ ಮಕ್ಕಳ ದೃಷ್ಟಿಯಲ್ಲಿ ಕೆಟ್ಟವಳಾಗಬಾರ್ದು ಅನ್ನೋ ಕಾರಣಕ್ಕೆ ಸಹಾಯಕ್ಕೆ ನಿಂತಲೇ ಹೊರತು ಹೃದಯವಂತಿಕೆ ಅಂತ ಆಗಬಾರ್ದು ಅಲ್ವಾ? ಬೇಯಿಸೋ ಕ್ರಿಯೆ ಅದೇ, ಆಗೋ ಖರ್ಚು ಅದೇ. ಪ್ರಸಾದ ಅಂದರೆ ದೇವರು ಭಕ್ತಿ, ಎಡೆ ಅಂದರೆ ಭೂತ ಭಯ. ಆಗೋ ಖರ್ಚಾಗತ್ತೆ, ತೇಯ್ದು ಸಾರ್ಥಕತೆ ಪಡ್ಕೊಳ್ಳೋ ಸುಖದ ಆಸೆ ನನಗೆ. ಕರ್ಮ ವ್ಯವಧಾನವಿಲ್ಲದಕ್ಕೆ ಸವಿಸ್ತಿದ್ದಿ ಅನ್ನೋ ಭಾವ ಕೊಡ್ತೀರಿ. ಹಸುವು ಅಂದ್ರಿ ಡೈನಿಂಗ್ ಟೇಬಲ್ ಮೇಲಿದೆ. ತನದೇಂ ತನದೇಂ ತಾಂ ತದಿರನಾ, ತನದೇಂ ತನದೇಂ ತಾಂ ತದಿರನಾ, ತನದೇಂ 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 ತಾಂ ತದಿರನಾ, ತನದೇಂ ತನದೇಂ ತಾಂ ತದಿರನಾ, ತನದೇಂ ತನದೇಂ ತಾಂ ತದಿರನಾ, ತನದೇಂ ತನದೇಂ ತಾಂ ತದಿರನಾ. ಅಮ್ಮ ಅಂದರು, ಹೊರಗೆ ಹೊತ್ತಲ್ದು ಅಲಿಬೇಡ, ಮನೇಲೆ ಕೂತ್ ಕೂಡಿ ಅಂತ. ಅಷ್ಟು ಸ್ವಾತಂತ್ರ್ಯ ಅಲ್ಲ, ಸೆರೆ. ವಯಸ್ಸಿಗೆ ಬಂದ ಮಗ ಅಪ್ಪನ ಆಸ್ತಿ ಮತ್ತು ದಂಧೆಗೆ ಕಾನೂನು ರೀತಿಯ ಏಕೈಕ ವಾರಸ್ದಾರ. ಅಮ್ಮನಿಗೆ ಅಧಿಕಾರದ ಚಪಲ, ರೆಕ್ಕೆ ಪುಕ್ಕ ಕತ್ತರಿಸಿ
ಶತ್ರುಗಳನ್ನ ನಿವಾಳಿಸಿ ಅಶಕ್ತ ಲಂಪಟ ಮಗನ್ನ ಪಟ್ಟದಲ್ಲಿ ಕೂರಿಸಿ ಸೂತ್ರದ ಗೊಂಬೆ ಆಡಿಸ್ತಾ ಅಧಿಕಾರ ನಡೆಸೋ ಚಪಲ. ಮತ್ತಿನ ಸುಖ ಇರೋದು ಸ್ವಚ್ಛಂದತೆಯಲ್ಲಿ. ಸೆರೆಯಲ್ಲಿ ಕೂತು ಕುಡಿಯೋದು ಚಟ. ನನಗೆ ಚಟದ ವಯಸ್ಸಲ್ಲ. ಫೋನ್ ಮಾಡಿದ್ದೆ. ಏನು ಅಮ್ಮನ ಸೆರೆಗಿಡ್ದು ಅಲಿತಿದ್ದೆ? ನಿನಗೆ ಗೊತ್ತಿಲ್ಲದ? ಅಮ್ಮ ಅಂದ್ರ ಹಣ ಕೊಟ್ಟು ಮುಚ್ಚಾಕ್ತೀನಿ, ಪತ್ರ ತಂದ್ಕೊಡು. ಯಾರ್ದು ಸಮಸ್ಯೆ ಅದು ಸ್ಪಷ್ಟವಾಗಿ ಗೊತ್ತಾ? ಅಂದ್ರೆ ಅಪ್ಪನ ಅಣ್ಣನ? ಗೊತ್ತಿಲ್ಲ. ಮತ್ತೆ ಯಾರೇ ಆದ್ರೂ ಸಮಸ್ಯೆನೆ. ಪ್ರಪಂಚದಲ್ಲಿ ಎಷ್ಟು ಅಪರಾಧಗಳಾಗಿದೆ, ಅದರಲ್ಲಿ ಇದು ಒಂದು. ಸುದ್ದಿ ಆದ್ರೆ ಆಗ್ಲಿ, ಮಾನ ಹೋಗತ್ತೆ. ಯಾರ್ದು? ಈ ಸಂಸಾರದಲ್ಲಿ ಇದು ಮೊದಲನೇ ಅಪರಾಧನ? ಮೂವತ್ತು ವರ್ಷಗಳಿಂದ ಬೀಡಿ ದಂಧೆ ನಡ್ಸ್ಕೊಂಡ್ ಬಂದಿದೀವಿ. ಪ್ರತಿ ಹೆಜ್ಜೆಲೂ ಅಪರಾಧಗಳಾಗಿವೆ. ಲೆಕ್ಕದಲ್ಲಿ ಮೋಸ, ತೂಕದಲ್ಲಿ ಮೋಸ, ಕೊಡೋ ಕೂಲಿಲಿ ಮೋಸ. ಎದುರಿಗೆ ಬಿದ್ದ ಕೆಲಸಗಾರರ ಕೈ ಕತ್ತರಿಸಿದ್ದಿಲ್ವಾ? ಹೊಡೆದಾಟಕ್ಕೆ ನಿಂತ ಕಾಂಟ್ರಾಕ್ಟರ್ಗಳ ಮೇಲೆ ಲಾರಿ ಹರಿಸಿದ್ದಿಲ್ವಾ? ಅಣ್ಣ ತಮ್ಮನಿಗೆ ಪಾಲು ಕೊಡದೆ ನರಳಿಸಿದ್ದಿಲ್ವಾ? ತಮ್ಮ ಅಣ್ಣನ ಸಹಿ ಹಾಕಿದ್ದಿಲ್ವಾ? ಮರೆಯಲ್ಲಿ ಉಸಿರು ಕಟ್ಟಿಸಿದ್ದಿಲ್ವಾ? ಲಾಭದ ಸೌಧದ ಬುನಾದಿಯೇ ಅಪರಾಧ. ಇದ್ಯಾವುದಕ್ಕೂ ಹೋಗದ ಮಾನ ಇಲ್ಲಿ ಹೋಗುತ್ತಾ? ಕುರುಹು ಉಳಿದಿದೆ. ಇರ್ಲಿ, ಮಗು ಆದ್ರೆ ಆಗ್ಲಿ. ಆಸ್ತಿಲಿ ಹಕ್ಕು ಕೇಳಕ್ಕೆ. ಅಲ್ಲಿದೆ ಸಮಸ್ಯೆ. ಆಸ್ತಿಲಿ ಕಾನೂನು ರೀತಿಯ ಹಕ್ಕು ಕೇಳುತ್ತೆ. ಪ್ರಶ್ನೆ ಅಪರಾಧದ್ದು ಅಲ್ಲ, ಮಾನ ಅಪಮಾನದ್ದು ಅಲ್ಲ. ಆಸ್ತಿ ಅದರ ಪ್ರಶ್ನೆ. ಅಮ್ಮ ಅಂತಾರೆ, ಪತ್ರ ತಂದುಕೊಡು, ನಿಮ್ಮ ಅಪ್ಪನ ಪಾಲ್ದಾರಕ್ಕೆ ಹೋಗುತ್ತೆ. ಇನ್ನು ನಿಮ್ಮ ಅಣ್ಣನಿಗೆ ಕೆಲಸ. ಅಮ್ಮ ಕೊಟ್ರು ಉಂಟು, ಇಲ್ದಿದ್ರೆ ಇಲ್ಲ. ಇನ್ಯಾವತ್ತೋ ಹೋಗೋ ಆಸ್ತಿ ಇವತ್ತೇ ಹೋಗುತ್ತೆ. ಉತ್ತರನ? ಮತ್ತೆ ನಿನಗೆ ಸಂಬಂಧಪಡದ ವಿಷಯ, ಸುಮ್ಮನಿರು. ಅಮ್ಮ, ನಿಮ್ಮಪ್ಪ, ಅಣ್ಣ ಯಾರು ಸಂತ್ರಲ್ಲ. ಪರಸ್ಪರ ಇಕ್ಕಟ್ಟಿಗೆ ಸಿಕ್ಕಿಸ್ತಾ, ಒಬ್ಬರ ವಿರುದ್ಧ ಒಬ್ಬರು ಕತ್ತಿ ಮಸಿತಾ, ಕಾರಸ್ಥಾನ ನಡೆಸ್ತಾ, ಸಂಸ್ಥೆಯ ಮೇಲಿನ ಸಂಪೂರ್ಣ ಸ್ವಾಮ್ಯಕ್ಕೆ ಬಡದಾಡ್ತಿದ್ದಾರೆ. ಅವರವರ ಬಡದಾಟದಲ್ಲಿ ಅವರವರ ಮಗ್ನರಾಗಿದ್ದಷ್ಟು ದಿನ ಪ್ರಪಂಚಕ್ಕೆ ಸುಖ. ಬಡದಾಡ್ಲಿ, ಸಮಸ್ಯೆ ನಿರಂತರ ಜೀವಂತವಾಗಿರಲಿ. ಪಾಪದ ಹಣ ಸುಖವಿರಬಾರದು. ಸರೆ ಗರೆ ಗಮ ಗಮ ಬಮ ಪದ ಪದ ನಿ ಧನಿ 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 ರೆ ಧನಿ ರೆ ಗರೆ 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 ನಿ ಸರೆ ಗರೆ 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 ಗಮ ಗರೆ ನಿ ದ ಗ ಗರೆ ಗರೆ ನಿ ದ ಸಾ. ಆ ಹುಡುಗಿ ಪರಿಚಯ ಇದೆಯಾ? ಇಲ್ಲ. ಮಾಡ್ಕೊಳಕ್ ಸಾಧ್ಯ ಆಗತ್ತಾ? ಪ್ರಯತ್ನ ಪಡಬಹುದು. ಬಡತನ, ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕೆ ಎಲ್ಲರ ಅಪರಾಧಗಳಿಗೆ ಇದೊಂದೇ ಸಾಕ್ಷಿಯಾಗಿ ಉಳಿದಿರೋದು. ಕುರುಹು ಅಳಿದ್ರೆ ಸ್ವತಂತ್ರರಾಗಿ ಹೋಗ್ತಾರೆ. ರಾಕ್ಷಸರು ಮತ್ತೆ ಶುರು. ಅವನ್ನ ಕೆಲಸದಿಂದ ತೆಗಿ, ಇವ್ರ ಮನೆಗೆ ಬೆಂಕಿ ಇಡು, ಅಲ್ಲಿ ಸೆರಗಳಿ. ತಗೋ, ಇದರಲ್ಲೊಂದು 5,000 ಇದೆ. ಆ ಹುಡುಗಿಗೆ ತಲುಪಿಸು. ಹೇಳು, ಮತ್ತೆ ಹಣ ಬೇಕಾದ್ರೆ ಕೇಳಲಿ, ನಾನು ಕೊಡ್ತೀನಿ. ಮುಖ್ಯ ಕುರುಹು ಅಳಿಬಾರ್ದು, ಆ ಮಗು ಸಾಯಬಾರ್ದು. ಅದ್ಯಾಕೆ ಆಗ ನೋಡ್ತಿದ್ದಿ? ನನಗ್ಯಾಕೆ ಇಷ್ಟು ಕಾಳಜಿ ಅಂತನಾ? ಸೌಧಗಳಲ್ಲಿ ಕೂತು ವೈದ್ಯರ ನೆರವು, ದೇವರ ನೆರವು, ಸಾಧು ಸಂತರ ನೆರವು, ಪೂಜೆ ಪುನಸ್ಕಾರಗಳ ನೆರವು, ವಂಶೋದ್ಧಾರಕನ್ನ
ತಡಕ್ತಾರೆ. ಅನಾಯಾಸವಾಗಿ ಸ್ವಾಭಾವಿಕವಾಗಿ ಸೃಷ್ಟಿಯಾದದ್ದನ್ನ ಅಳಿಸ್ತಾರೆ. ನಾಗರಿಕತೆ ಕಾಡು ಉಳಿಸೋದಲ್ಲ, ಕಡ್ದು ಗಿಡ ನೆಡಬೇಕು. ರ